ರಸ್ತೆಯಲ್ಲೂ ಖಾಕಿ ಹೈ ಅಲರ್ಟ್ ಹೊರಬಂದ್ರೆ ಗುನ್ನ ಫಿಕ್ಸ್. ಜನರ ನೆಪಗಳಿಗೆ ಕೇರ್ ಮಾಡದೆ ಖಾಕಿ ಶಾಕ್ ಕೊಡ್ತಾ ಇರೋದು ಹೇಗೆ? ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಪೊಲೀಸರು ಪೂಜೆ ಮಾಡಿದ್ದು ಎಲ್ಲಿ? ಕೇವಲ 15 ದಿನದ ಅಂತರದಲ್ಲಿ 60 ಸಾವು ಕಂಡ ಗ್ರಾಮ ಯಾವುದು? ಪೊಲೀಸರು ಕೊಡ್ತಾ ಇರೋ ಶಾಕ್ಗೆ ಬೆಂಗಳೂರಿನ ಜನರು ಬೆಚ್ಚಿ ಬಿದ್ರಾ? ಅನಗತ್ಯವಾಗಿ ಓಡಾಡ್ತಾ ಇರೋರಿಗೆ ಡಿಸಿಪಿ ಸಂಜೀವ್ ಪಾಟೀಲ್ ಬಿಸಿ ಮುಟ್ಟಿಸಿದ್ದು ಹೇಗೆ? ನಾಯಿ ಜೊತೆ ಬಂದು ಯುವಕರು ಲಾಕ್ ಆಗಿದ್ದು ಹೇಗೆ? ನೋಡೋಣ ಟಫ್ ರೂಲ್ಸ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಚೈನ್ಗೆ ಬ್ರೇಕ್ ಹಾಕಲು ಖಡಕ್ ಲಾಕ್ಡೌನ್ ಜಾರಿ ಮಾಡಿದ್ದು ಅನಗತ್ಯವಾಗಿ ರೋಡಿಗಿಳಿದವರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ಟೈಟ್ ಲಾಕ್ಡೌನ್ ಇದ್ರೂ ಬೇಕಾಬಿಟ್ಟಿಯಾಗಿ ಬೀದಿಗೆ ಬರ್ತಾ ಇದ್ದು ರೂಲ್ಸ್ ಬ್ರೇಕ್ ಮಾಡಿ ಬಂದವರಿಗೆ ಚಳಿ ಬಿಡಿಸುತ್ತಿದ್ದಾರೆ. ಮನೆಯಿಂದ ಹೊರಬಂದು ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಿದ್ದವರು ಒಂದೊಂದು ಕುಂಟು ನೆಪ ಹೇಳ್ತಿದ್ದಾರೆ. ಪೊಲೀಸರು ಕೊಡ್ತಿರೋ ಶಾಕ್ಗೆ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಪೊಲೀಸರು ಬಿಗಿ ತಪಾಸಣೆಯಿಂದ ವಾಹನಗಳ ಓಡಾಟಕ್ಕೆ ಬ್ರೇಕ್ ಬಿದ್ದಿದೆ. ಪ್ರತಿ ವಾಹನ ಚೆಕ್ ಮಾಡ್ತಿರೋದ್ರಿಂದ ವಾಹನಗಳ ಓಡಾಟ ಕಡಿಮೆಯಾಗಿದೆ. ಬೆಂಗಳೂರಿನ ಕಾರ್ಪೊರೇಷನ್, ಟೌನ್ ಹಾಲ್, ಮೈಸೂರು ಬ್ಯಾಂಕ್, ಕೆಆರ್ ಸರ್ಕಲ್ ಸೇರಿ ಎಲ್ಲೆಡೆ ವಾಹನಗಳ ಓಡಾಟಕ್ಕೆ ಬ್ರೇಕ್ ಬಿದ್ದಿದೆ. ನೆಪ ಹೇಳಿ ಓಡಾಡ್ತಿದ್ದವರ ವಾಹನಗಳು ಸೀಸ್ ಆಗ್ತಿವೆ. ಕೆಆರ್ ಮಾರ್ಕೆಟ್ನಲ್ಲಿ ಅನಗತ್ಯವಾಗಿ ಓಡಾಡ್ತಿರೋರಿಗೆ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸುಮ್ಮನೆ ಓಡಾಡ್ತಿದ್ದವರಿಗೆ ಪಶ್ಚಿಮ ವಲಯ ಡಿಸಿಪಿ ಸಂಜೀವ್ ಪಾಟೀಲ್ ಬಿಸಿ ಮುಟ್ಟಿಸಿದ್ದಾರೆ. ಮಾರ್ಕೆಟ್ನಿಂದ ಸಿಸಿಬಿವರೆಗೆ ಕಾಲ್ನಡಿಗೆಯಲ್ಲಿ ಬಂದ ಡಿಸಿಪಿ ಸಂಜೀವ್ ಪಾಟೀಲ್ ರಸ್ತೆಯಲ್ಲಿ ಅನಗತ್ಯವಾಗಿ ಓಡಾಡ್ತಿದ್ದವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟರು. ತೀರಾ ಅನಿವಾರ್ಯವಿದ್ರೆ ಮಾತ್ರ ಮನೆಯಿಂದ ಹೊರಬನ್ನಿ, ಇಲ್ಲದಿದ್ರೆ ಮನೆಯಲ್ಲಿರಿ, ಕುಟುಂಬಸ್ಥರ ಜೊತೆ ಸುರಕ್ಷಿತವಾಗಿರಿ ಅಂತ ಡಿಸಿಪಿ ಸಂಜೀವ್ ಪಾಟೀಲ್ ಮನವಿ ಮಾಡಿದ್ದಾರೆ. ಕೆಆರ್ ಮಾರ್ಕೆಟ್ ಜಂಕ್ಷನ್ನಲ್ಲಿ ಖುದ್ದು ತಾವೇ ರಸ್ತೆಗಿಳಿದು ವಾಹನ ತಪಾಸಣೆ ನಡೆಸಿದ ಅವರು ಮನೆಯಿಂದ ಹೊರಬಂದು ಕೊರೋನಾಗೆ ತುತ್ತಾಗಬೇಡಿ, ಕೊರೋನಾ ಮಾರ್ಗಸೂಚಿ ಪಾಲಿಸಿ ಎಂದು ಕೋರಿದ್ರು. ಮೆಜೆಸ್ಟಿಕ್ ಸುತ್ತಮುತ್ತ ವಾಹನಗಳ ಓಡಾಟಕ್ಕೆ ಬ್ರೇಕ್ ಬಿದ್ದಿದೆ. ಯಾವಾಗಲೂ ಜನಜಂಗುಳಿ ವಾಹನಗಳಿಂದ ತುಂಬಿ ತುಳುಕ್ತಾ ಇದ್ದ ಪ್ರದೇಶದಲ್ಲಿ ಬೆರಳೆಣಿಕೆಯಷ್ಟು ವಾಹನಗಳು ಮಾತ್ರ ಓಡಾಡ್ತಿವೆ. ಅನಗತ್ಯ ಸಂಚಾರಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದು ಬೇಕಾಬಿಟ್ಟಿಯಾಗಿ ರೋಡಿಗಿಳಿದ್ರೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಎರಡು ಶ್ವಾನದೊಂದಿಗೆ ಬಂದು ಯುವಕರು ಪೊಲೀಸರ ಕೈಗೆ ಲಾಕ್ ಆಗಿದ್ದಾರೆ. ಇಂದಿರಾನಗರದ ಬಳಿ ಬೈಕ್ನಲ್ಲಿ 2 ದೊಡ್ಡ ನಾಯಿಗಳನ್ನು ಯುವಕರು ಕರೆತಂದಿದ್ರು. ಈ ವೇಳೆ ಪೊಲೀಸರು ಯುವಕರನ್ನ ತರಾಟೆಗೆ ತೆಗೆದುಕೊಂಡ್ರು. ಶ್ವಾನಗಳನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾಗಿ ಯುವಕರು ನೆಪ ಹೇಳಿದ್ದು ಯುವಕರಿಗೆ ಪಾಠ ಮಾಡಿ ಪೊಲೀಸರು ಕಳುಹಿಸಿದ್ರು. ಖಡಕ್ ಲಾಕ್ಡೌನ್ ಮಧ್ಯೆಯೂ ಜನರ ಬಿಂದಾಸ್ ಓಡಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಹೀಗಾಗಿ ಬೆಂಗಳೂರಿನ ಗಲ್ಲಿಗೂ ಎಂಟ್ರಿ ಕೊಟ್ಟು ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದು ವಾಹನ ಸವಾರನೊಬ್ಬ ಡಿಸಿಪಿ ಕಾಲಿಗೆ ಬೀಳೋಕೆ ಹೋದ ಘಟನೆ ನಡೆಯಿತು. ಮದುವೆಯಲ್ಲಿ ಮಂಗಳವಾದ್ಯ ನುಡಿಸೋಕೆ ಹೋಗಿದ್ವಿ ಎಂದು ಯುವಕ ಕಣ್ಣೀರು ಹಾಕಿದ್ದಾನೆ. ಮದುವೆಗೆ ಹೋಗಲು ಬಿಬಿಎಂಪಿಯಿಂದ ಪರ್ಮಿಷನ್ ಸಿಕ್ಕಿತ್ತು. ಮದುವೆ ಮುಗಿಸಿಕೊಂಡು ವಾಪಸ್ ಹೋಗಿದ್ವಿ, ಮತ್ತೆ ಬರೋದಿಲ್ಲ, ದಯವಿಟ್ಟು ಗಾಡಿ ಕೊಡಿ ಅಂತ ಯುವಕ ಬೇಡಿದ್ದಾನೆ. ಬೈಕ್ ಸವಾರನ ಮಾಸ್ಕ್ ಕಥೆ ಕೇಳಿ ಪೊಲೀಸರೇ ತಂಡ ಹೊಡೆದಿದ್ದಾರೆ. ಗಾಡಿ ಓಡಿಸಬೇಕಾದ್ರೆ ಹೆಲ್ಮೆಟ್ ಹಾಕಿದ್ರೆ ಮಾಸ್ಕ್ ಹಾಕೋದು ಬೇಡ ಅಂತ ಪೊಲೀಸರಿಗೆ ಮಾಸ್ಕ್ ರೂಲ್ಸ್ ಹೇಳಿದ ಸವಾರನಿಗೆ ದಂಡ ಬಿದ್ದಿದೆ. ಲಾಕ್ಡೌನ್ ವೇಳೆ ಬೈಕ್ಗೆ ಪೆಟ್ರೋಲ್ ಹಾಕಿಸಲು ಬಂದಿದ್ದ ವ್ಯಕ್ತಿ ಮಾಸ್ಕ್ ಹಾಕಿಕೊಂಡ್ರೆ ಉಸಿರಾಡಲು ಆಗೋದಿಲ್ಲ ಎಂದಿದ್ದಾನೆ. ಹೀಗಾಗಿ ದಂಡ ವಿಧಿಸಿದ ಪೊಲೀಸರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಲಾಕ್ಡೌನ್ ಜಾರಿಯಲ್ಲಿದ್ದರೂ ಫುಡ್ ಡೆಲಿವರಿ ಯಾವುದೇ ನಿರ್ಬಂಧವಿಲ್ಲ. ಹೀಗಾಗಿ ಫುಡ್ ಡೆಲಿವರಿ ಮಾಡುವ ಸಿಬ್ಬಂದಿಗೆ ಕೊರೋನಾ ಟೆಸ್ಟ್ ಮಾಡಿಸಲಾಗಿದೆ. ಬೆಂಗಳೂರಿನ ಸಿರ್ಸಿ ಜಂಕ್ಷನ್ನಲ್ಲಿ ಫುಡ್ ಡೆಲಿವರಿ ಬಾಯ್ಸ್ಗೆ ಪರೀಕ್ಷೆ ಮಾಡಿಸಿದ್ದಾರೆ. ಫುಡ್ ಡೆಲಿವರಿ ಮಾಡುವಾಗ ಡೆಲಿವರಿ ಬಾಯ್ಸ್ 10 ಕಡೆ ತೆರಳುತ್ತಾರೆ. ಇದೇ ಕಾರಣಕ್ಕೆ ಫುಡ್ ಡೆಲಿವರಿ ಮಾಡುವವರಿಗೆ ಟೆಸ್ಟ್ ಮಾಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ರೂಲ್ಸ್ ಮತ್ತಷ್ಟು ಟಫ್ ಆಗಿದೆಯಾ? ಆಟೋ ಕಾರಿನಲ್ಲಿ ಬಂದಂತಹ 7-8 ಜನ ಕೊಟ್ಟಂತಹ ಕಾರಣ ಏನು? ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಎಷ್ಟು ಸಾವಿರ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ? ನೋಡೋಣ ಖಡಕ್ ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನಲ್ಲಿ ಲಾಕ್ಡೌನ್ ರೂಲ್ಸ್ ಮತ್ತಷ್ಟು ಟಫ್ ಆಗಿದೆ. ನಿನ್ನೆಗಿಂತ ಇವತ್ತು ಬೆಂಗಳೂರಲ್ಲಿ ಫುಲ್ ಸ್ಟ್ರಿಕ್ಟ್ ರೂಲ್ಸ್ ಜಾರಿಯಾಗಿದ್ದು ರಾಜಧಾನಿಯಲ್ಲಿ ಬೇಕಾಬಿಟ್ಟಿ ರಸ್ತೆಗಿಳಿದ್ರೆ ಖಾಕಿ ಗುನ್ನ ಬೀಳಲಿದೆ. ಸುಖಾಸುಮ್ಮನೆ ರಸ್ತೆಗಿಳಿದ್ರೆ ವಾಹನಗಳು ಸೀಸ್ ಆಗಲಿದ್ದು ಕೇಸ್ ಪಕ್ಕಾ ಆಗಿದೆ. ಬೆಂಗಳೂರಿನ ಗಲ್ಲಿಯಲ್ಲೂ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದು ರಾಜಧಾನಿಯ ರಸ್ತೆಯಲ್ಲೂ ಖಾಕಿ ಸರ್ಪಗಾವಲಿದೆ.
ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅನಗತ್ಯವಾಗಿ ವಾಹನಗಳನ್ನು ರಸ್ತೆಗಿಳಿಸಿದ್ರೆ ಸೀಸ್ ಮಾಡ್ತಾ ಇದ್ದು ಕೇಸ್ ದಾಖಲಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 2,000ಕ್ಕೂ ಹೆಚ್ಚು ವಾಹನ ಜಪ್ತಿ ಮಾಡಲಾಗಿದೆ. ಅಲ್ಲದೆ 500ಕ್ಕೂ ಹೆಚ್ಚು ವಾಹನ ಸವಾರರು ಪೊಲೀಸರ ವಶಕ್ಕೆ ಪಡೆದಿದ್ದು ಇಂದು ಕೂಡ ಬೆಂಗಳೂರಿನೆಲ್ಲೆಡೆ ಪೊಲೀಸರು ನಿಗಾ ವಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಪೊಲೀಸರು ಅಖಾಡಕ್ಕೆ ಇಳಿದಿದ್ದಾರೆ. ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕಿರುವ ಪೊಲೀಸರು ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. 10 ಗಂಟೆಗೂ ಮೊದಲೇ ಫೀಲ್ಡಿಗಿಳಿದ ಪೊಲೀಸರು ಪ್ರತಿಯೊಂದು ವಾಹನವನ್ನು ತಪಾಸಣೆ ಮಾಡುತ್ತಿದ್ದಾರೆ. ಪಕ್ಕಾ ದಾಖಲೆ ಇದ್ರೆ ಮಾತ್ರ ಜನರ ಓಡಾಟಕ್ಕೆ ಅವಕಾಶ ನೀಡ್ತಾ ಇದ್ದು ಅಗತ್ಯ ದಾಖಲೆಗಳು ಇಲ್ಲದೇ ಇದ್ರೆ ವಾಹನಗಳನ್ನು ವಶಕ್ಕೆ ಪಡೆಯುತ್ತಿದ್ದಾರೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲೂ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಪ್ರತಿಯೊಂದು ವಾಹನಗಳನ್ನು ಪರಿಶೀಲನೆ ಮಾಡುತ್ತಿರುವ ಪೊಲೀಸರು ಅನಗತ್ಯ ವಾಹನಗಳ ಓಡಾಟಕ್ಕೆ ಕಂಪ್ಲೀಟ್ ಬ್ರೇಕ್ ಹಾಕಿದೆ. ಅಗತ್ಯ ದಾಖಲೆಗಳನ್ನು ತರಿಸಿದ್ರೆ ಚೆಕ್ ಮಾಡಿ ಬಿಡ್ತಿರೋ ಖಾಕಿ ಪಡೆ ಸರಿಯಾದ ದಾಖಲೆ ತೋರಿಸದೇ ಇದ್ರೆ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಒಂದೇ ಆಟೋದಲ್ಲಿ 8 ಜನರು ಬಂದು ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿ ಪೊಲೀಸರು ತಪಾಸಣೆ ಮಾಡುತ್ತಿದ್ದ ವೇಳೆ ಒಂದೇ ಆಟೋದಲ್ಲಿ 8 ಜನರು ಬಂದಿದ್ದಾರೆ. ಈ ವೇಳೆ ಮಗುವಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಆಸ್ಪತ್ರೆಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಹೈಗ್ರೌಂಡ್ಸ್ ಠಾಣೆ ಪೊಲೀಸರು ಆಟೋ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಲಾಕ್ಡೌನ್ ಸಿಕ್ಕಾಪಟ್ಟೆ ಟೈಟ್ ಆಗಿದೆ. ಅನಗತ್ಯ ಹೊರಬಂದ ವಾಹನಗಳನ್ನು ಜಪ್ತಿ ಮಾಡುತ್ತಿರುವ ಪೊಲೀಸರು ವಾಹನ ಮಾಲೀಕರಿಗೆ ಶಾಕ್ ಕೊಡುತ್ತಿದ್ದಾರೆ. ಚಾಲುಕ್ಯ ಸರ್ಕಲ್ನಲ್ಲಿ ಪೊಲೀಸರು ಫೀಲ್ಡಿಗಿಳಿದಿದ್ದು 4 ಜನ ಕೋರೋ ಕಾರಿನಲ್ಲಿ 6 ಜನರ ಜೊತೆ 2 ಚಿಕ್ಕ ಮಕ್ಕಳು ಬಂದು ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ಅತ್ತೆ ಮನೆಯಿಂದ ನಮ್ಮ ಮನೆಗೆ ಹೋಗ್ತಿದ್ದೀವಿ ಎಂದ ಚಾಲಕ ಒಂದು ಬಾರಿ ತಪ್ಪಾಗಿದೆ ಕ್ಷಮಿಸಿ ಅಂತ ಪರಿಪರಿಯಾಗಿ ಬೇಡಿಕೊಂಡ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಖಾಕಿ ಫುಲ್ ಅಲರ್ಟ್ ಆಗಿದೆ. ಕೆಆರ್ ಮಾರ್ಕೆಟ್ ಸುತ್ತ ಓಡಾಡೋರಿಗೆ ಪೊಲೀಸರು ಸೂಚನೆ ನೀಡಿದ್ದು ಅನಗತ್ಯವಾಗಿ ಓಡಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. 10 ಗಂಟೆ ದಾಟ್ತಾ ಇದ್ದಂತೆ ಪೊಲೀಸರು ಅಸಲಿ ಆಟ ಶುರುವಾಗಿದ್ದು ಅನಗತ್ಯವಾಗಿ ಹೊರಬಂದರೆ ನಿಮ್ಮ ವಾಹನ ಸೀಸ್ ಆಗಲಿದ್ದು ಕೇಸ್ ಫಿಕ್ಸ್ ಆಗಲಿದೆ. ಬೆಂಗಳೂರಿನ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. 2 ಲೈನ್ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದು ಒಂದು ಬದಿ ಅಗತ್ಯ ಸೇವೆ ಗೂಡ್ಸ್ ವಾಹನಗಳ ಓಡಾಟಕ್ಕೆ ದಾರಿ ಮಾಡಿಕೊಟ್ಟಿದ್ದು ಮತ್ತೊಂದು ಬದಿ ಬೇರೆ ವಾಹನಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗೂಡ್ಸ್ ವಾಹನಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಹೋಗಲು ವ್ಯವಸ್ಥೆ ಮಾಡಿದ್ದು ಉಳಿದ ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಠಿಣ ಲಾಕ್ಡೌನ್ ಜಾರಿ ಮಾಡಿದ್ದು ಕುಂದಾನಗರಿ ಸಂಪೂರ್ಣ ಸ್ತಬ್ಧವಾಗಿದೆ. ಮಾರ್ಕೆಟ್ ಸೇರಿ ಎಲ್ಲವನ್ನ ಸಂಪೂರ್ಣವಾಗಿ ಬಂದ್ ಮಾಡಿಸಿದ್ದು ಕಡೆ ಬಜಾರ್, ಗಣಪತಿಗಲ್ಲಿ, ರವಿವಾರಪೇಟೆ ಮಾರ್ಕೆಟ್ ಬಿಕೋ ಅನ್ನುತ್ತಿದೆ. ಆಸ್ಪತ್ರೆ, ಮೆಡಿಕಲ್ ಶಾಪ್ ಮಾತ್ರ ಓಪನ್ ಇದ್ದು ಮಾರ್ಕೆಟ್ ಬಂದ್ ಇದ್ರೂ ಬಂದಿದ್ದ ವ್ಯಕ್ತಿಯ ಬೈಕ್ ಸೀಸ್ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಪೊಲೀಸರು ತಪಾಸಣೆ ಮಾಡುತ್ತಿದ್ದಾರೆ. ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ವೀಕೆಂಡ್ ಲಾಕ್ಡೌನ್ ಇದೆ? ನಾಳೆಯಿಂದ ಎಲ್ಲೆಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಆಗ್ತಾ ಇದೆ? ಫೀಲ್ಡಿಗಿಳಿದ ಡಿಸಿಪಿ ಖಡಕ್ ಎಚ್ಚರಿಕೆ ನೀಡಿದ್ದು ಎಲ್ಲಿ? ಜನರು ಗುಂಪು ಗೂಡೋದನ್ನ ತಡೆಯೋದಕ್ಕೆ ಗ್ರಾಮಸ್ಥರ ಡಿಫರೆಂಟ್ ಐಡಿಯಾ ಏನು? ನೋಡೋಣ ಜಿಲ್ಲೆಗಳಿಗೆ ಬೀಗ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ನಿಯಂತ್ರಣಕ್ಕೆ ಕೋಟೆನಾಡು ಚಿತ್ರದುರ್ಗದಲ್ಲಿ ವೀಕೆಂಡ್ ಲಾಕ್ಡೌನ್ ಜಾರಿ ಮಾಡಿದ್ದು ನಾಳೆ ಬೆಳಗ್ಗೆ 6 ಗಂಟೆವರೆಗೆ ತುರ್ತು ಸೇವೆ ಹೊರತುಪಡಿಸಿ ಎಲ್ಲವೂ ಬಂದ್ ಆಗಿದೆ. ಜಿಲ್ಲೆಯಲ್ಲಿ ತರಕಾರಿ ಮಾರುಕಟ್ಟೆ, ದಿನಸಿ ಅಂಗಡಿಗಳು, ಮಾಂಸದ ಅಂಗಡಿಗಳನ್ನು ಮುಚ್ಚಿಸಲಾಗಿದೆ. ಬೆಳಗ್ಗೆಯಿಂದಲೇ ಫೀಲ್ಡಿಗಿಳಿದಿರುವ ಪೊಲೀಸರು ಅನಗತ್ಯವಾಗಿ ರಸ್ತೆಗೆ ಬಾರದಂತೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಎರಡನೇ ದಿನದ ಜಿಲ್ಲಾಡಳಿತದ ಕಂಪ್ಲೀಟ್ ಲಾಕ್ಡೌನ್ಗೆ ಕೋಲಾರ ಸಂಪೂರ್ಣ ಸ್ತಬ್ಧವಾಗಿದೆ. ನಗರದ ಎಲ್ಲಾ ರಸ್ತೆಗಳು ಖಾಲಿಯಾಗಿದ್ದು ಮಾರುಕಟ್ಟೆ, ಬಜಾರ್, ಚಿಕನ್, ಮಟನ್ ಮಾರುಕಟ್ಟೆ ಸಂಪೂರ್ಣ ಬಂದ್ ಆಗಿದೆ. ಕೊರೋನಾ ಹೆಚ್ಚಾಗ್ತಿರೋದ್ರಿಂದ ಜಿಲ್ಲಾಡಳಿತ 4 ದಿನಗಳ ಕಂಪ್ಲೀಟ್ ಲಾಕ್ಡೌನ್ ಘೋಷಣೆ ಮಾಡಿದ್ದು ಅನಗತ್ಯವಾಗಿ ರಸ್ತೆಗಿಳಿಯುವ ವಾಹನ ಸವಾರರಿಗೆ ಪೊಲೀಸರು ಶಾಕ್ ಕೊಡುತ್ತಿದ್ದಾರೆ. ಧಾರವಾಡದಲ್ಲಿ ವೀಕೆಂಡ್ ಲಾಕ್ಡೌನ್ನಿಂದಾಗಿ ಆರೋಗ್ಯ ಸೇವೆ ಹೊರತುಪಡಿಸಿ ಉಳಿದೆಲ್ಲ ಸೇವೆ ಬಂದ್ ಆಗಿದೆ. ಬೆಳಗ್ಗೆ 6 ರಿಂದ 8 ಗಂಟೆವರೆಗೆ ಹಾಲು, ತರಕಾರಿ ಖರೀದಿಗೆ ಅವಕಾಶ ನೀಡಲಾಗಿದ್ದು 8 ಗಂಟೆ ಬಳಿಕ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದ್ದು ನಿಯಮ ಉಲ್ಲಂಘಿಸುವವರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ಧಾರವಾಡದಲ್ಲಿ ವೀಕೆಂಡ್ ಲಾಕ್ಡೌನ್ ಜಾರಿಯಲ್ಲಿದ್ದು ಡಿಸಿಪಿ ರಾಮರಾಜನ್ ಬೆಳ್ಳಂಬೆಳಕಿಗೆ ಫೀಲ್ಡಿಗಿಳಿದಿದ್ರು.
ಜಕ್ಕನಿಬಾವಿ ಸರ್ಕಲ್ನಲ್ಲಿ ನಡೆಯುತ್ತಿದ್ದ ತರಕಾರಿ ಮಾರಾಟ ಸ್ಥಳಕ್ಕೆ ಭೇಟಿ ನೀಡಿದ ಡಿಸಿಪಿ ರಾಮರಾಜನ್ ಸ್ಥಳದಿಂದ ವ್ಯಾಪಾರಿಗಳು ಜನರನ್ನ ತೆರವು ಮಾಡಿದ್ರು. ಧಾರವಾಡದಲ್ಲಿ ಬೆಳಗ್ಗೆ 8ರವರೆಗೆ ಮಾತ್ರ ತರಕಾರಿ, ಹಾಲು, ಹಣ್ಣು ಖರೀದಿಗೆ ಅವಕಾಶವಿತ್ತು. ಕೊರೋನಾ ಇದೀಗ ಹಳ್ಳಿಗೂ ದಾಳಿ ಇಟ್ಟಿದೆ. ಹೀಗಾಗಿ ಜನರ ಗುಂಪು ಸೇರಿದಂತೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಾನರಬಿಡ ಗ್ರಾಮದಲ್ಲಿ ಸ್ಥಳೀಯರು ಹೊಸ ಐಡಿಯಾ ಮಾಡಿದ್ದಾರೆ. ಗ್ರಾಮದಲ್ಲಿ ಅಂಗಡಿಗಳು ಹಾಗೂ ಜನರ ಗುಂಪು ಕುಳಿತುಕೊಳ್ಳುವ ಕಟ್ಟೆಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ವೇಸ್ಟ್ ಆಯಿಲ್ ಸುರಿದಿದ್ದಾರೆ. ಕೊರೋನಾ ಸೋಂಕು ಹರಡದಂತೆ ತಡೆಯಲು ಮುಂಜಾಗ್ರತಾ ಕ್ರಮವಾಗಿ ಗ್ರಾಮಸ್ಥರೇ ಪ್ಲಾನ್ ಮಾಡಿದ್ದಾರೆ. ಕೊರೋನಾ ಹೆಚ್ಚಾಗ್ತಿರೋದ್ರಿಂದ ಗ್ರಾಮಸ್ಥರೇ ಸ್ವಯಂ ನಿರ್ಬಂಧ ಹಾಕಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಚಕ್ಕಮ್ಮನಹಟ್ಟಿ ಗ್ರಾಮದ ಖಡಕ್ ರೂಲ್ಸ್ ಜಾರಿಯಾಗಿದ್ದು ಹೊರಗಿನಿಂದ ಯಾರೂ ಗ್ರಾಮಕ್ಕೆ ಬರುವಂತಿಲ್ಲ. ಗ್ರಾಮಸ್ಥರು ಅನಗತ್ಯವಾಗಿ ಹೊರಗಡೆ ಹೋಗುವಂತಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದ್ದು ಸೋಂಕಿನ ಅಟ್ಟಹಾಸದಿಂದ ಚಕ್ಕಮ್ಮನಹಟ್ಟಿ ಗ್ರಾಮಸ್ಥರು ಎಚ್ಚೆತ್ತುಕೊಂಡಿದ್ದಾರೆ. ಗ್ರಾಮಕ್ಕೆ ಪ್ರವೇಶ ಮಾಡುವ ರಸ್ತೆಗೆ ಮುಳ್ಳಿನ ಬೇಲಿ ಹಾಕಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 4ನೇ ದಿನದ ಕಂಪ್ಲೀಟ್ ಲಾಕ್ಡೌನ್ನಿಂದ ಎಲ್ಲರಿಗೂ ಸ್ತಬ್ಧವಾಗಿದೆ. ದಿನಸಿ ಸೇರಿದಂತೆ ತರಕಾರಿ, ಮಾಂಸ, ಮೀನು ವ್ಯಾಪಾರಕ್ಕೂ ಬ್ರೇಕ್ ಬಿದ್ದಿದೆ. ಹಾಲು ಮಾರಾಟ ಹೊರತುಪಡಿಸಿ ಎಲ್ಲದಕ್ಕೂ ಸಂಪೂರ್ಣ ನಿರ್ಬಂಧ ವಿಧಿಸಿದ್ದು, ಹಾಸ್ಪಿಟಲ್ ಎಮರ್ಜೆನ್ಸಿ ಬಿಟ್ಟು ಬೇರೆ ಕಾರಣಗಳಿಗೆ ವಾಹನ ನಿರ್ಬಂಧಿಸುವಂತಿಲ್ಲ ಅಂತ ಪೊಲೀಸರು ಎಚ್ಚರ ವಹಿಸಿದ್ದಾರೆ. ನಾಳೆವರೆಗೆ ಚಿಕ್ಕಮಗಳೂರು ಕಂಪ್ಲೀಟ್ ಲಾಕ್ ಆಗಿರಲಿದೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಕಂಪ್ಲೀಟ್ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಕೇವಲ ಹಾಲು ಖರೀದಿಗೆ ಬೆಳಗ್ಗೆ 10 ಗಂಟೆವರೆಗೆ ಅವಕಾಶ ನೀಡಲಾಗಿತ್ತು. ಬಳಿಕ ತುರ್ತು ಸೇವೆ ಹೊರತುಪಡಿಸಿ ಎಲ್ಲವನ್ನ ಬಂದ್ ಮಾಡಿಸಲಾಗಿದೆ. ಜನರ ಅನಗತ್ಯ ಓಡಾಟಕ್ಕೆ ಪೊಲೀಸರು ಕಡಿವಾಣ ಹಾಕಿದ್ದು, ನಿಯಮ ಉಲ್ಲಂಘಿಸುವವರಿಗೆ ದಂಡಾಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಕೊಡಗು ಜಿಲ್ಲಾಡಳಿತ ವಾರದ 4 ದಿನ ಕಠಿಣ ಲಾಕ್ಡೌನ್ ಜಾರಿ ಮಾಡಿದೆ. ನಾಳೆಯಿಂದ ಕೊಪ್ಪಳ ಜಿಲ್ಲೆ 7 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಆಗ್ತಾ ಇದೆ. 7 ದಿನಗಳ ಕಾಲ ಮದ್ಯ ಮಾರಾಟಕ್ಕೂ ಅವಕಾಶವಿರುವುದಿಲ್ಲ. ಹೀಗಾಗಿ ಇವತ್ತು ಬೆಳ್ಳಂಬೆಳಗ್ಗೆಯೇ ಮದ್ಯಪ್ರಿಯರು ಬಾರ್ಗಳಿಗೆ ಮುಗಿಬಿದ್ದಿದ್ರು. ಬೆಳಗ್ಗೆ 6 ಗಂಟೆಯಿಂದಲೇ ಮದ್ಯದಂಗಡಿಯ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ರು. ನಗರದ ಗಂಜ್ ವೃತ್ತದ ಬಾರ್ಗಳು ಸೇರಿದಂತೆ ನಗರದ ಎಲ್ಲಾ ಬಾರ್ಗಳಿಗೆ ಮುಗಿಬಿದ್ದಿದ್ದ ಮದ್ಯಪ್ರಿಯರು ವಾರಕ್ಕಾಗುವಷ್ಟು ಮದ್ಯ ಸ್ಟಾಕ್ ಮಾಡಿಕೊಂಡಿದ್ದಾರೆ. ಲಾಕ್ಡೌನ್ಗೆ ಡೋಂಟ್ ಕೇರ್ ಅಂತ ಹೇಳಿ ಖರೀದಿ ನಡೆಸಿದ್ದು ಎಲ್ಲಿ? ದೈಹಿಕ ಅಂತರವನ್ನೇ ಮರೆತು ಮದ್ಯಕ್ಕಾಗಿ ಮುಗಿಬಿದ್ದಿದ್ದು ಎಲ್ಲಿ? ಚಿಕ್ಕಬಳ್ಳಾಪುರದಲ್ಲಿ ಚಿಕನ್ ಅಂಗಡಿ ಸೀಸ್ ಮಾಡಿದ್ದು ಯಾಕೆ? ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರಿನಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ನಡುವೆ ಖರೀದಿ ಭರಾಟೆ ಜೋರಾಗಿತ್ತು. ಕೊರೋನಾ ಭೀತಿಯನ್ನ ಮರೆತು ಸಂತೆಪೇಟೆ, ಶಿವರಾಂಪೇಟೆ, ಸಯ್ಯಾಜಿರಾವ್ ರಸ್ತೆಯಲ್ಲಿ ಜನಜಂಗುಳಿಗೆ ಸೇರಿತ್ತು. ದೈಹಿಕ ಅಂತರ ಮರೆತ ಜನರು ಗುಂಪಾಗಿ ಸರಿಯಾಗಿ ಮಾಸ್ಕ್ ಕೂಡ ಧರಿಸದೆ ಅಗತ್ಯ ವಸ್ತುಗಳನ್ನು ಖರೀದಿಸಿದ್ರು. ಗುಂಪನ್ನು ಚದುರಿಸಲು ಪೊಲೀಸರು ಪ್ರಯತ್ನಿಸಿದ್ರು. ಪೊಲೀಸರ ಮಾತಿಗೆ ಜನರು ಡೋಂಟ್ ಕೇರ್ ಎಂದ್ರು. ಬಳ್ಳಾರಿ ಜಿಲ್ಲೆಯಲ್ಲಿ ಸಂಪೂರ್ಣ ಲಾಕ್ಡೌನ್ಗೂ ಡೋಂಟ್ ಕೇರ್ ಎನ್ನಲಾಗಿದೆ. ಜಿಲ್ಲೆಯಲ್ಲಿ ಸಂಪೂರ್ಣ ಲಾಕ್ಡೌನ್ ಇದ್ರೂ ಜನರು ನಿರ್ಲಕ್ಷ್ಯ ತೋರ್ತಾ ಇದ್ದು ನಗರದಲ್ಲಿ ಅನಗತ್ಯವಾಗಿ ಸಂಚರಿಸುತ್ತಿದ್ದಾರೆ. ತಳ್ಳುಬಂಡಿಯಲ್ಲಿ ಮಾತ್ರ ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಿದ್ದು ತರಕಾರಿ ಖರೀದಿಗೆ ಮುಗಿಬಿದ್ದಿದ್ರು. ಜನರು ಅನಗತ್ಯವಾಗಿ ರಸ್ತೆಗಿಳಿದ್ರು. ಪೊಲೀಸರು ತಲೆ ಕೆಡಿಸಿಕೊಂಡಿರಲಿಲ್ಲ. ಕಲಬುರಗಿ ನಗರದಲ್ಲಿ ವೈನ್ ಶಾಪ್ಗಳು ಫುಲ್ ರಶ್ ಆಗಿತ್ತು. ಕಳೆದ 3 ದಿನಗಳಿಂದ ಸಂಪೂರ್ಣ ಬಂದ್ ಆಗಿದ್ದ ವೈನ್ ಶಾಪ್ಗಳು ಇಂದು ಬಾಗಿಲು ತೆರೆದಿತ್ತು. ಹೀಗಾಗಿ ಮದ್ಯಪ್ರಿಯರು ದೈಹಿಕ ಅಂತರವನ್ನು ಮರೆತು ಬಾಕ್ಸ್ ಗಟ್ಟಲೆ ಎಣ್ಣೆ ಖರೀದಿಸಿದ್ರು. ಇಂದು ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಮದ್ಯ ಖರೀದಿಗೆ ಅವಕಾಶವಿದ್ದರಿಂದ ಮದ್ಯದ ಅಂಗಡಿಗಳೆಲ್ಲ ಹೌಸ್ಫುಲ್ ಆಗಿತ್ತು. ಕಲಬುರಗಿಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ರು. ಬೆಳಗ್ಗೆ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡಿತ್ತು. ಹೀಗಾಗಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಫುಲ್ ರಶ್ ಆಗಿತ್ತು. ದೈಹಿಕ ಅಂತರ ಮರೆತು ವ್ಯಾಪಾರ ವಹಿವಾಟು ನಡೆಸಿದ್ದು ಮಾರುಕಟ್ಟೆಗೆ ಹೆಚ್ಚಿನ ವಾಹನಗಳು ಆಗಮಿಸಿದ್ರಿಂದ ಟ್ರಾಫಿಕ್ ಜಾಮ್ ಆಗಿತ್ತು. ಚಿಕ್ಕಬಳ್ಳಾಪುರ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಲ್ಲಿದ್ದು ಹಾಲಿನ ಬೂತ್ ಹೊರತುಪಡಿಸಿ ದಿನಸಿ, ತರಕಾರಿ, ಮಾಂಸ ಸೇರಿದಂತೆ ಎಲ್ಲಾ ವ್ಯಾಪಾರ ವಹಿವಾಟಿಗೂ ಬ್ರೇಕ್ ಹಾಕಲಾಗಿದೆ. ಹೀಗಿದ್ರೂ ಜನರು ಮಾತ್ರ ಕ್ಯಾರಿ ಅಂತ ಇಲ್ಲ. ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ತೆರೆದಿದ್ದ ಚಿಕನ್ ಅಂಗಡಿಯನ್ನ ನಗರಸಭೆ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ದಿ ಬೆಸ್ಟ್ ಚಿಕನ್ ಅಂಗಡಿಗೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ.
ರಾಯಚೂರಿನಲ್ಲಿ ನಗರಸಭೆ ರೂಲ್ಸ್ ಬ್ರೇಕ್ ಮಾಡಿ ತರಕಾರಿ ವ್ಯಾಪಾರ ಮಾಡಿದ್ದಾರೆ. ಒಂದು ಸ್ಥಳದಲ್ಲಿ ಕೇವಲ 5 ಮಂದಿ ಮಾತ್ರ ತರಕಾರಿ ಮಾರಾಟ ಮಾಡಬೇಕು ಅಂತ ಆದೇಶಿಸಿರುವ ರಾಯಚೂರು ನಗರಸಭೆ ನಗರದಲ್ಲಿ 28 ಕಡೆ ತರಕಾರಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಿದೆ. ಆದರೆ ಆದೇಶ ಉಲ್ಲಂಘಿಸಿರುವ ವ್ಯಾಪಾರಿಗಳು ಒಂದೇ ಕಡೆ 10 ಜನರು ಸೇರಿ ವ್ಯಾಪಾರ ಮಾಡಿದ್ದಾರೆ. ಹೀಗಾಗಿ ನಗರದ ಜೈಲು ರಸ್ತೆಯ ತರಕಾರಿ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ಸೇರಿತ್ತು. ಗದಗ ನಗರದಲ್ಲಿ ಭಾನುವಾರದ ಖರೀದಿ ಜೋರಾಗಿತ್ತು. ಕೊರೋನಾ ಭಯದಲ್ಲೂ ಜನರು ದಿನಸಿ ಖರೀದಿಗೆ ಮುಗಿಬಿದ್ದಿದ್ದರಿಂದ ಗ್ರೈನ್ ಮಾರ್ಕೆಟ್ನಲ್ಲಿ ಜನಜಾತ್ರೆಯೇ ಸೇರಿತ್ತು. ಗದಗ ಬಿಟಿಯೇರಿ ಅವಳಿ ನಗರದಲ್ಲಿ ನಿತ್ಯ 100ಕ್ಕೂ ಹೆಚ್ಚು ಕೇಸ್ ದಾಖಲಾಗ್ತಾ ಇದ್ರು. ಜನರ ಜೊತೆ ಜಿಲ್ಲಾಡಳಿತವು ನಿರ್ಲಕ್ಷ್ಯ ತೋರ್ತಾ ಇದೆ. ಮಾರುಕಟ್ಟೆಗಳೇ ಕೊರೋನಾ ಹಾಟ್ಸ್ಪಾಟ್ ಆಗ್ತಿರೋ ಆತಂಕ ಕಾಡ್ತಾ ಇದೆ. ಕೋಲಾರದಲ್ಲಿ 2ನೇ ದಿನದ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಲ್ಲಿದ್ದು ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ಫೀಲ್ಡ್ಗಿಳಿದಿರೋ ಪೊಲೀಸರು ಅನಗತ್ಯವಾಗಿ ರಸ್ತೆಗೆ ಇಳಿಯುವವರಿಗೆ ಶಾಕ್ ಕೊಡುತ್ತಿದ್ದಾರೆ. ಕುಂಟು ನೆಪ ಹೇಳಿಕೊಂಡು ಬಂದವರ ಗಾಡಿ ಸೀಸ್ ಮಾಡಿದ್ದು ದಂಡ ವಿಧಿಸಿದ್ದಾರೆ. ಕೊಡಗಿನಲ್ಲಿ ಮರಗಳ್ಳರಿಗೆ ಲಾಕ್ಡೌನ್ ವರದಾನವಾಗಿದ್ದಂತೆ ಕಾಣುತ್ತಿದೆ. ಲಾಕ್ಡೌನ್ ವೇಳೆ 100 ಮರಗಳನ್ನು ಕಡಿದು ಸಾಗಿಸಿದ್ದಾರೆ. ಮಡಿಕೇರಿ ತಾಲೂಕಿನ ಮರಗೋಡು ಗ್ರಾಮದಲ್ಲಿ ಘಟನೆ ನಡೆದಿದ್ದು ಬೆಟ್ಟ ಪ್ರದೇಶದ ದುರ್ಗಮ ಅರಣ್ಯದಲ್ಲಿ ಮರಗಳ ಲೂಟಿ ಮಾಡಿದ್ದಾರೆ. ಭಾರೀ ಬೆಲೆಬಾಳು ನಂದಿ ಮರಗಳಿಗೆ ದುಷ್ಟರು ಕೊಡಲಿ ಹಾಕಿದ್ದು ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಕೊಡಗು ಜಿಲ್ಲಾಡಳಿತಕ್ಕೆ ಯುವತಿ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದು ಏನು? ಕಳೆದ 15 ದಿನದಲ್ಲಿ 60 ಜನ ಮೃತಪಟ್ಟಿದ್ದು ಯಾವ ಊರಲ್ಲಿ? ಮಗುವಿನ ಮುಖ ನೋಡದೆ ತಂದೆ ಸಾವಿನ ಮನೆ ಸೇರಿದ್ದು ಯಾಕೆ? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಕೊಡಗು ಜಿಲ್ಲಾಡಳಿತಕ್ಕೆ ಓರ್ವ ಬಾಲಕಿ ಪತ್ರ ಬರೆದಿದ್ದಾಳೆ. ಕೋವಿಡ್ಗೆ ಬಲಿಯಾದ ನನ್ನಮ್ಮನ ಮೊಬೈಲ್ ಮಿಸ್ ಆಗಿದೆ. ಕೋವಿಡ್ ಸೆಂಟರ್ನಲ್ಲಿ ಮೊಬೈಲ್ ನಾಪತ್ತೆಯಾಗಿದ್ದು ದಯವಿಟ್ಟು ಹುಡುಕಿ ಕೊಡುವಂತೆ ಪತ್ರದಲ್ಲಿ ಬಾಲಕಿ ಹೃತಿಕ್ಷಾ ಉಲ್ಲೇಖಿಸಿದ್ದಾಳೆ. ನನ್ನ ತಾಯಿ ಮೊಬೈಲ್ನಲ್ಲಿ ನಮ್ಮ ನೆನಪಿನ ಫೋಟೋಗಳಿದೆ. ನಾನು ನನ್ನ ಆನ್ಲೈನ್ ಕ್ಲಾಸ್ಗೆ ತಾಯಿ ಮೊಬೈಲ್ ಬಳಸ್ತಾ ಇದ್ದೆ ಅಂತ ಕುಶಾಲನಗರದ ಬಸಪ್ಪ ಲೇಔಟ್ ನಿವಾಸಿ ಹೃತಿಕ್ಷಾ ಹೇಳಿದ್ದಾಳೆ. ಯಾರಿಗಾದ್ರೂ ಮೊಬೈಲ್ ಸಿಕ್ಕರೆ ಕೊಡಿ ಅಂತ ಮನವಿ ಮಾಡಿದ್ದಾಳೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ತುಕ್ಕಾನಟ್ಟಿ ಗ್ರಾಮದಲ್ಲಿ ಕಳೆದ 15 ದಿನದಲ್ಲಿ 60 ಜನ ಮೃತಪಟ್ಟಿದ್ದಾರೆ. ಸೋಂಕಿನಿಂದ 6 ಜನ ಉಸಿರು ಚೆಲ್ಲಿದ್ರೆ ಉಳಿದವರು ಮನೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಹೀಗಾಗಿ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದ್ದು ನಿತ್ಯ 2 ರಿಂದ 4 ಜನ ಸಾಯುತ್ತಲೇ ಇದ್ದಾರೆ. ಗ್ರಾಮದ ಬಹುತೇಕರಿಗೆ ಜ್ವರ, ನೆಗಡಿ, ಕೆಮ್ಮು ಕಾಣಿಸಿದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ರೂ ವೈದ್ಯರಿಲ್ಲ ಅಂತ ಜನ ಗರಂ ಆಗಿದ್ದಾರೆ. ನಮ್ಮ ಪಾಲಿಗೆ ಸರ್ಕಾರ ಸತ್ತಿದೆ ಅಂತ ಆರೋಗ್ಯ ಇಲಾಖೆ, ಜಿಲ್ಲಾಡಳಿತದ ವಿರುದ್ಧವೂ ಜನ ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತನೊಬ್ಬ ಅಸುನೀಗಿದ್ದಾನೆ. ಚಿಕಿತ್ಸೆ ಫಲಿಸದೆ 32 ವರ್ಷದ ಸುಭಾಷ್ ಎಂಬಾತ ಮೃತಪಟ್ಟಿದ್ದಾನೆ. ಕಳೆದ 3 ದಿನದ ಹಿಂದೆ ಮೃತನ ಪತ್ನಿಗೆ ಮಗು ಜನಿಸಿದೆ. ಆದರೆ ಮಗುವಿನ ಮುಖ ನೋಡೋದಕ್ಕಾಗದೆ ಚಿಕಿತ್ಸೆ ಫಲಿಸದೆ ಸುಭಾಷ್ ಕೊನೆಯುಸಿರೆಳೆದಿದ್ದಾನೆ. ಕೊರೋನಾ ಸೋಂಕಿಗೆ 19 ವರ್ಷದ ಯುವಕ ಬಲಿಯಾಗಿದ್ದಾನೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅರಳಹಳ್ಳಿಯ ರಾಜರಾಜೇಶ್ವರಿ ಬೃಹನ್ಮಠದ ಸ್ವಾಮೀಜಿ ಗವಿಸಿದ್ದೇಶ್ವರ ತಾತನವರ ಪುತ್ರ ಪ್ರಸಾದ್ ಮೃತ ದುರ್ದೈವಿ. 10 ದಿನದ ಹಿಂದೆ ಪ್ರಸಾದ್ಗೆ ಕೊರೋನಾ ದೃಢವಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಚುನಾವಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರನ್ನ ಕೊರೋನಾ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಹುದಲಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಶ್ರೀದೇವಿ ಹುಕ್ಕೇರಿ ಕೊರೋನಾಗೆ ಬಲಿಯಾಗಿದ್ದಾರೆ. ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಶ್ರೀದೇವಿ ಕರ್ತವ್ಯ ನಿಭಾಯಿಸಿದ್ರು. ಆದರೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಈವರೆಗೆ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಕರ್ತವ್ಯ ನಿಭಾಯಿಸಿದ 12 ಶಿಕ್ಷಕರು ಸಾವಿಗೀಡಾಗಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಇರುವ ಕೋವಿಡ್ ಸೆಂಟರ್ನಲ್ಲಿ ಸೌಕರ್ಯಗಳು ಇಲ್ಲ ಅಂತ ಸೋಂಕಿತರು ಆರೋಪಿಸಿದ್ದಾರೆ. ಬೆಳಗ್ಗೆ ಬಿಸಿ ನೀರಿನ ವ್ಯವಸ್ಥೆ ಇರಲ್ಲ, ಸರಿಯಾದ ಮೂಲಸೌಕರ್ಯಗಳಿಲ್ಲ, ಸಿಬ್ಬಂದಿಯನ್ನ ಕೇಳಿದ್ರೆ ಮೊದಲ ದಿನ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತಾರೆ. ಹೀಗಂತ ಕೊರೋನಾ ಸೋಂಕಿತರು ಕೋವಿಡ್ ಕೇರ್ ಸೆಂಟರ್ ವಿರುದ್ಧ ಆರೋಪಿಸಿದ್ದಾರೆ. ಧಾರವಾಡದಲ್ಲಿ ಕೊರೋನಾ ಕೇರ್ ಸೆಂಟರ್ಗೆ ಸೋಂಕಿತರನ್ನ ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಸಿದ್ದೇಶ್ವರ ನಗರದಲ್ಲಿ 62 ಜನರಿಗೆ ಕೊರೋನಾ ದೃಢಪಟ್ಟಿದ್ದು 20 ಸೋಂಕಿತರು ಕೊರೋನಾ ಕೇರ್ ಸೆಂಟರ್ಗೆ ದಾಖಲಾಗಿದ್ದಾರೆ. ಆದರೆ ಉಳಿದ 42 ಸೋಂಕಿತರು ಹೋಮ್ ಐಸೋಲೇಷನ್ ಆಗಿದ್ದು ಕೇರ್ ಸೆಂಟರ್ಗೆ ಬರೋದಕ್ಕೆ ಹಿಂದೇಟು ಹಾಕಿದ್ರು. ಹೀಗಾಗಿ ಧಾರವಾಡ ಎಸಿಪಿ ಅನುಷಾ ಭೇಟಿ ನೀಡಿ ಸೋಂಕಿತರ ಮನವೊಲಿಕೆಗೆ ಪ್ರಯತ್ನಿಸಿದ್ರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತೆ 4 ದಿನ ಸಂಪೂರ್ಣ ಲಾಕ್ಡೌನ್ ಘೋಷಿಸಲಾಗಿದೆ. 4 ದಿನಗಳ ಕಂಪ್ಲೀಟ್ ಲಾಕ್ಡೌನ್ ಇಂದಿಗೆ ಅಂತ್ಯವಾಗಿದ್ದು ಮೇ 27ರಿಂದ ಮೇ 30ರವರೆಗೆ ಸಂಪೂರ್ಣ ಲಾಕ್ಡೌನ್ಗೆ ನಿರ್ಧರಿಸಲಾಗಿದೆ. ಮುಂದಿನ ಗುರುವಾರದಿಂದ ಭಾನುವಾರದವರೆಗೂ ಸಂಪೂರ್ಣ ಬಂದ್ ಇರಲಿದ್ದು ಸೋಮವಾರ, ಮಂಗಳವಾರ, ಬುಧವಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಲಾಗಿದೆ. ವಿಜಯಪುರದ ಗೋಳಗುಮ್ಮಟದ ಬಳಿ ಪತ್ರಕರ್ತ ಅಂತ ಹೇಳಿ ತಿರುಗ್ತಾ ಇದ್ದ ವ್ಯಕ್ತಿಯೊಬ್ಬನ ಬೈಕನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ನಕಲಿ ಪತ್ರಕರ್ತ ಅಬ್ದುಲ್ ಗಫರ್ ಎಂಬಾತ ಅನಗತ್ಯವಾಗಿ ಹೊರಗಡೆ ಬಂದು ಪೊಲೀಸರನ್ನ ಯಾಮಾರಿಸುವುದಕ್ಕೆ ಯತ್ನಿಸ್ತಾ ಇದ್ದ. ಈ ವೇಳೆ ತಪಾಸಣೆ ನಡೆಸಿದ ಪೊಲೀಸರ ಎದುರು ನಕಲಿ ಪತ್ರಕರ್ತನ ಬಂಡವಾಳ ಬಯಲಾಗಿದ್ದು ಬೈಕ್ ಜಪ್ತಿ ಮಾಡಲಾಗಿದೆ. ಅಭಿಮಾನಿಗಳಿಗಾಗಿ ಶಿಖರ್ ಧವನ್ ಹಂಚಿಕೊಂಡ ವಿಡಿಯೋದಲ್ಲಿ ಏನಿದೆ? ಕೊರೋನಾ ಮಧ್ಯೆ ಪಾಕಿಸ್ತಾನ್ ಸೂಪರ್ ಲೀಗ್ ಶುರುವಾಗೋದು ಯಾವಾಗ? ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಬೇಸರಗೊಂಡಿದ್ದು ಯಾಕೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಲಾಕ್ಡೌನ್ ಮಧ್ಯೆ ಶಿಖರ್ ಧವನ್ ಅಭಿಮಾನಿಗಳಿಗಾಗಿ ವಿಶೇಷ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಕ್ರಿಕೆಟ್ ಜಗತ್ತಿನ ಅಭಿಮಾನಿಗಳಿಗೆ ಗಬ್ಬರ್ ಗಜಲ್ ರಾಗಕ್ಕೆ ಕೊಳಲು ನುಡಿಸುವ ಮೂಲಕ ಅಭಿಮಾನಿಗಳನ್ನು ರಂಜಿಸಲು ಪ್ರಯತ್ನಿಸಿದ್ದಾರೆ. ಗಬ್ಬರ್ ಹರಿಬಿಟ್ಟಿರುವ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಪಾಕಿಸ್ತಾನ ಜೂನ್ 5ರಿಂದ ಅಬುಧಾಬಿಯಲ್ಲಿ ಪಿಎಸ್ಎಲ್ ಟಿ20 ಟೂರ್ನಿ ನಡೆಸಲು ತೀರ್ಮಾನಿಸಿದೆ. ಪಿಎಸ್ಎಲ್ 6 ಟೂರ್ನಿಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಆಟಗಾರರು 10 ದಿನಗಳ ಕಡ್ಡಾಯ ಕ್ವಾರಂಟೈನ್ನಲ್ಲಿ ಇರಬೇಕಾಗುತ್ತೆ. ಪಂದ್ಯಾವಳಿ ನಡೆಸುವ ನಿಯಮ ಕುರಿತಂತೆ ಪಾಕ್ ಕ್ರಿಕೆಟ್ ಮಂಡಳಿ ಯುಎಇ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ಗೆ ಅರ್ಹತೆ ಗಿಟ್ಟಿಸಿಕೊಂಡಿರುವ ಕ್ರೀಡಾಪಟುಗಳು ಕೋವಿಡ್ ವ್ಯಾಕ್ಸಿನ್ ಪಡೆದುಕೊಂಡಿದ್ದಾರೆ. ವ್ಯಾಕ್ಸಿನ್ ತೆಗೆದುಕೊಂಡ 148 ಕ್ರೀಡಾಪಟುಗಳಲ್ಲಿ 17 ಮಂದಿ ತಮ್ಮ ದ್ವಿತೀಯ ಡೋಸ್ ತೆಗೆದುಕೊಂಡಿದ್ದಾರೆ. ಇನ್ನುಳಿದ 131 ಅಥ್ಲೀಟ್ಗಳು ಮೊದಲ ಡೋಸ್ ಹಾಕಿಸಿಕೊಂಡಿದ್ದಾರೆ ಎಂದು ಐಒಎ ಅಧ್ಯಕ್ಷ ನರೀಂದರ್ ಬಾತ್ರಾ ಮಾಹಿತಿ ನೀಡಿದ್ದಾರೆ. ಡಬ್ಲ್ಯೂಬಿ ರಾಮನ್ ಅವರನ್ನು ಭಾರತ ಮಹಿಳಾ ತಂಡದ ಕೋಚ್ ಸ್ಥಾನದಿಂದ ಕೆಳಗಿಳಿಸಿ ಪೂವಾರ್ಗೆ ಮುಖ್ಯ ಕೋಚ್ ಹುದ್ದೆ ನೀಡಲಾಗಿದೆ. ಇದು ಬಿಸಿಸಿಐ ಅಧ್ಯಕ್ಷ ಗಂಗೂಲಿ ಬೇಸರಕ್ಕೆ ಕಾರಣವಾಗಿದೆ ಎಂದು ಮೂಲಗಳು ತಿಳಿಸಿವೆ. 2018ರಲ್ಲಿ ರಮೇಶ್ ಹಾಗೂ ತಂಡದ ಆಟಗಾರ್ತಿಯ ನಡುವಿನ ಭಿನ್ನಾಭಿಪ್ರಾಯದಿಂದ ರಮೇಶ್ ಪವಾರ್ರನ್ನ ಕೋಚ್ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಕೋವಿಡ್-19ನಿಂದಾಗಿ ತುರ್ತು ಪರಿಸ್ಥಿತಿಯ ಸಂದರ್ಭ ಬಂದರೂ ಟೋಕಿಯೋ ಒಲಿಂಪಿಕ್ಸ್ ನಡೆಯುತ್ತಿದೆ ಎಂದು ಒಲಿಂಪಿಕ್ಸ್ ಕಚೇರಿ ಹೇಳಿದೆ. ಕೊರೋನಾ ಕಾರಣ ಒಲಿಂಪಿಕ್ಸ್ಗೆ ಸಮಸ್ಯೆಯಾಗಬಹುದು ಎಂಬ ಮಾತುಗಳು ಕೇಳಿಬಂದಿದ್ದರಿಂದ ಒಲಿಂಪಿಕ್ಸ್ ಕಚೇರಿಯ ಈ ಹೇಳಿಕೆ ನೀಡಿದೆ. ಟೋಕಿಯೋ ಒಲಿಂಪಿಕ್ಸ್ ಶುರುವಾಗಲು ಇನ್ನು 9 ವಾರಗಳು ಬಾಕಿ ಉಳಿದಿದೆ.